ಏನ್ ಮೇಡಮ್ ಎಲ್ಲಿದ್ದೀವಿ ಈಗ? ಹಿಮಾಲಯ. ಹಿಮಾಲಯ ಅಂತೆ ನೋಡಿ. ನಮಗೆ ಎಚ್ ಡಿ ಕೋಟೆ ಚಳಿನೇ ತಡ್ಕೋತಾ ಇಲ್ಲ ಇವಳು. ಯಾರು ಮಿಸ್ ಮಾಡ್ಕೋಬೇಡಿ, ಈ ರೋಡಲ್ಲಿ ಬಂದವರೆಲ್ಲ ಒಂದ್ಸರಿ ಬಂದು ತಿನ್ಕೊಂಡು ಹೋಗಿ. ರಾಗಿದು ಖಾರ ಮಿಕ್ಸ್ಚರ್ ಅಂತೆ, ರಾಗಿಲ್ ಮಾಡಿರೋ ಖಾರ ಮಿಕ್ಸ್ಚರ್ ಅಂತೆ. ಓ, ನಾನೆಲ್ಲೂ ನೋಡಿರಲಿಲ್ಲ. ಬಿಳಿ ಕುದುರೆ ಮೇಲೆ ಬಿಳಿ ಕುದುರೆ. ಸಫಾರಿ ಬಿಟ್ರೆ ಕೋಟೆಲ್ ಏನು ಇಲ್ಲ ಅಂತ ಹೇಳ್ತಾ ಇದ್ರು. ಹಂಗಾಗಿ ಇದೊಂದು ಅಡ್ವೆಂಚರ್ಸ್ ಆಕ್ಟಿವಿಟೀಸ್ ಇದ್ರೆ ಅಂಡ್ ಪ್ರತಿಯೊಂದು ಮ್ಯಾಟರ್ ಆಗೋದು ನಾವು ಏನು ಪ್ರೀತಿ ತೋರಿಸ್ತೀವಿ ಪ್ರಾಣಿಗಳಿಗೆ ಅದ್ರ ಮೇಲೆ. ಕೋಟೆ ಎಷ್ಟು ಒಳ್ಳೆ ಜಾಗದಲ್ಲಿ ಇದೀವಿ ನಾವು ಅಂತಂದ್ರೆ, ನಮ್ಮ ಕೇರಳ ಬಾರ್ಡರ್ ಇದೀವಿ. ಇಲ್ಲಿಂದ ನಮಗೆ ಮಾನಂದವಾಡಿ 40 ಕಿಲೋಮೀಟರ್ ಇದೆ. ವೈನಾಡ್ ಒಂದು 30 ಕಿಲೋಮೀಟರ್ ವೈನಾಡ್ ಸಿಕ್ಬಿಡುತ್ತೆ ನಮಗೆ. ಒಂದು 10 ನಿಮಿಷ ಸ್ವಲ್ಪ ಕಷ್ಟ ಆಯ್ತು. ಇವಾಗ ಈಸಿಯಾಗಿ ಹೋಗ್ತಾ ಇದ್ದಾನೆ ನೋಡಿ. ಲೆಫ್ಟ್ ಟರ್ನ್ ಮಾಡಬೇಕು, ಈಸಿಯಾಗಿ ಮಾಡಿ ಲೆಫ್ಟ್ ಬರ್ತಾನೆ. ಎಲ್ಲರೂ ಒಂದ್ಸತಿ ಬನ್ನಿ, ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್. ನಾನು ಭಯ ಪಡ್ತಾ ಇದ್ದೆ, ಬಟ್ ಭಯ ಇಲ್ಲ, ಈಗ ಆರಾಮಾಗಿ ಹೋಗ್ತಾ ಇದ್ದೀನಿ. ಪಾರ್ಥ ಅಂತ ಇವನ ಹೆಸರು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ನಮಸ್ಕಾರ. ಏನ್ ಸಮಾಚಾರ ಅಂತಂದ್ರೆ, ಆಲ್ರೆಡಿ ತಮ್ಮೇಲೆ ನೋಡಿ ಎಲ್ಲ ಗೊತ್ತಾಗಿರುತ್ತೆ. ನನ್ನ ಫ್ರೆಂಡ್ ಒಬ್ರು ಕುದುರೆ ತಂದಿದ್ದಾರೆ ಇಲ್ಲಿ ಕೋಟೆ ಹತ್ರ ಹ್ಯಾಂಡ್ ಪೋಸ್ಟ್ ಅಲ್ಲಿ. ನನಗೂ ಸುಮಾರು ದಿನಗಳಿಂದ ಆಸೆ, ಒಂದು ಕುದುರೆ ಸಾಕ್ಬೇಕು. ನಮ್ದು ಇನ್ನೊಂದು ತೋಟ ಇದೆ, ನಮ್ದು ಅಡಿಕೆ ತೋಟ. ನಮ್ಮ ಮನೆಯಿಂದ 4 ಕಿಲೋಮೀಟರ್ ಆಗುತ್ತೆ. ಆ ತೋಟಕ್ಕೆ ಕುದುರೆಲಿ ಹೋಗ್ಬೇಕು ಅಂತ. ನಿನ್ನ ಕುದಿಸ್ಕೊಯ್ತೀನಿ, ದೊಡ್ಡ ಕುದುರೆ ತಗೊಳ್ಳೋಣ. ಅದಕ್ಕೇನೆ ಮಾತಾಡಿದ್ದೆ, ಬನ್ನಿ ನೋಡ್ಕೊಂಡು ಹೋಗಿ ಅಂತಂದ್ರು. ಜಸ್ಟ್ ಕುದುರೆ ಮೇಂಟೆನೆನ್ಸ್ ಹೇಗೆ ಸಾಕ್ಬೇಕು ಒಂದ್ಸಲಿ ಒಂದು ಏನಂತಾರೆ ಒಂದು ಡೆಮೋ ನೋಡ್ಕೊಂಡ್ ಬರೋಣ ಅಲ್ಲಿ. ನಾನು ಈ ಸದ್ಯಕ್ಕೆ ತರ ಪ್ಲಾನ್ ಅಲ್ಲಿ ಇದ್ದೀನಿ, ಎಲ್ಲ ರೆಡಿ ಮಾಡ್ಕೊಬೇಕು ಅದಕ್ಕೆ ಅಂತಾನೆ. ಒಂದ್ಸಲ ನೋಡ್ಕೊಂಬರೋಣ. ಸಂಡೇ ಬೇರೆ ಇತ್ತು, ಇವತ್ತು ಫ್ರೀ ಆಗಿದೆ. 8 ಗಂಟೆಗೆ 7 ಗಂಟೆಗೆ ಎಬ್ಸಿ. 7 ಗಂಟೆ ಅಲ್ಲ, 6:06ಗೆ ಎಬ್ಸಿದೀನಿ. 7 ಗಂಟೆ 7 ಕಾಲು ಹೊರಟಿದೀವಿ, ಹೋಗ್ತಾ ಇದೀವಿ. ನೋಡುವ, ತೋರಿಸ್ತೀನಿ ಎಲ್ಲರಿಗೂ. ಅಷ್ಟು ಬೇಗ ಎಬ್ಸಿ ಹಿಂಸೆ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಏಕೆ, ಏನ್ ಹಿಂಸೆ? ಕುದುರೆ ಮೇಲೆ ಕೂತ್ಕೊಳ್ಳೋದು ಆಮೇಲೆ ನೀನು? ಬೆಳಗ್ಗೆ ಬೇಗ ಎದ್ದೇಳೋದು ಹಿಂಸೆನೆ ನನ್ಗೆ. ಜಟಕ ಕುದುರೆ ಅಟ್ಟಿ ತೋಟಕ್ಕೆ ಹೋಗೋಣವಾ? ಜಟಕ ಕುದುರೆ ಹತ್ತಿ ಪ್ಯಾಟೆಗೆ ಹೋಗುಮ್ಮ. ಸರಿ ಆಯ್ತು, ನೋಡೋಣ. ಏನ್ ಮೇಡಮ್ ಎಲ್ಲಿದ್ದೀವಿ ಈಗ? ಹಿಮಾಲಯ. ಹಿಮಾಲಯ ಅಂತೆ ನೋಡಿ. ನಮಗೆ ಎಚ್ ಡಿ ಕೋಟೆ ಚಳಿನೇ ತಡ್ಕೋತಾ ಇಲ್ಲ ಇವಳು. ಏನ್ ಹಿಂಗಾದ್ರೆ ಏನಂತಂದ್ರೆ, ನಾವು ಬಂದಿರೋದು ಹ್ಯಾಂಡ್ ಪೋಸ್ಟ್ ಅಂತ ಎಚ್ ಡಿ ಕೋಟೆ ಹತ್ರ. ಅಲ್ಲಿ ಈಗ ಆನ್ ದಿ ವೇ ನಿಲ್ಸಿದೀನಿ ಒಂದು ಹೋಟೆಲ್. ಇದು ಪ್ರಕೃತಿ ಸಿರಿಧಾನ್ಯ ಉಪಹಾರ ಮಂದಿರ ಅಂತ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇಂದ ಒಂದು ಹೆಂಗಸರೇ ಸೇರಿ ನಡೆಸ್ತಿರೋಂತ ಒಂದು ಹೋಟೆಲ್ ಇದು. ಅದೇ ಒಳಗಡೆ ನೋಡಿದಾಗ ಅದೇ ಆಶ್ಚರ್ಯ ಆಯ್ತು ನನಗೆ. ಬರೀ ಹೆಂಗಸರೇ ಇದಾರೆ ಎಲ್ಲ, ಅಡುಗೆ ಮಾಡೋದ್ರಿಂದ ಹಿಡಿದು ಸರ್ವ್ ಮಾಡೋದ್ರಿಂದ ಹಿಡಿದು ಎಲ್ಲ ಹೆಂಗಸರೇ ಇದ್ದಾರೆ. ಅದೇ ಆಶ್ಚರ್ಯ ಆಗಿ ಏನಿದು ಅಂತ ಹೊರಗಡೆ ಬಂದು ಓದಿದಾಗ ನೋಡಿರ್ಬೋದು ಇಲ್ಲಿ. ಎಷ್ಟು ಒಳ್ಳೆ ವಿಚಾರ ಅಲ್ಲ? ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಲಿಮಿಟೆಡ್, ಪ್ರಕೃತಿ ಮಿಲೆಟ್ ಕ್ಯಾಂಟೀನ್. ಖುಷಿ ವಿಷಯ, ಹೌದು, ತುಂಬಾ ಖುಷಿ ಆಯ್ತು. ಈ ತರ ಸಪೋರ್ಟ್ ಮಾಡಿದ್ರೆ ಮಕ್ಕಳು ಒಳ್ಳೆ ಲೆವೆಲ್ ರೀಚ್ ಆಗ್ಬೋದು. ಅಂಡ್ ಅದೇ ಹೆಣ್ಣೊಂದು ಕಲಿತಾರೆ, ಶಾಲೆ ಒಂದು ತೆರೆದಂತೆ ಅಂತ. ಏನಿಲ್ಲ, ಹೆಣ್ಮಕ್ಳು ಚಳಿಲಿ ಬೇಗ ಎದ್ದು ಬರ್ಬೇಕಷ್ಟೇ. ಜೋಕ್ಸ್ ಅಪಾರ್ಟ್, ಇದೇ ಹೋಟೆಲ್. ಸೊ ನಿಮ್ದು ಕೋಟೆ ಅಂದ್ರೆ ಮೈಸೂರು ಮಾನಂದವಾಡಿ ರೋಡಲ್ಲಿ ಸಿಗುತ್ತೆ. ಹ್ಯಾಂಡ್ ಪೋಸ್ಟ್ ಕಿನ್ನ 1 ಕಿಲೋಮೀಟರ್ ಹಿಂದೆ. ಸೊ ಎಲ್ಲ ಬಂದು ಒಂದ್ಸರಿ ಟೇಸ್ಟ್ ಮಾಡಿ. ಹೇಗಿದೆ ಸರ್ ಬಿಸಿಬೇಳೆ ಬಾತು? ಗೊತ್ತಾಗಿದೆ. ಮಿಲೆಟ್ಸ್ ಇದು ಆಗಲೇ ಹೇಳಿದಾಗ ಸಿರಿಧಾನ್ಯ ಅಂತಂದ್ರೆ ನಥಿಂಗ್ ಬಟ್ ಮಿಲೆಟ್ಸ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೆಂಗಸರು ಹೇಗೆ ಮಾಡೋದು ಚೆನ್ನಾಗಿ ಮಾಡ್ತಾರೆ, ನಮ್ಮನೆ ತರನೇ ಅಲ್ವಾ? ಅದೇ ಚೆನ್ನಾಗಿದೆ. ಆಮೇಲೆ ಹೆಂಗಸ್ರು ಮಾಡೋದ್ರಲ್ಲಿ ಅದೊಂದು ಪ್ರೀತಿ ಮಿಕ್ಸ್ ಮಾಡ್ತಾರೆ, ಗಂಡಸ್ರ ತರ ಅಲ್ಲ ಅವರು. ಹೌದು, ಗಂಡಸರು ಬಟ್ಟರೆಲ್ಲ ಹೊಡಿತಾರೆ ಆಮೇಲೆ. ಮೇಡಮ್ ದೋಸೆ ಹೊಡಿತಾ ಇದಾರೆ. ಹೆಂಗಿದೆ ಮೇಡಮ್? ಚೆನ್ನಾಗಿದ್ಯಾ? ನೋಡೋಕು ಚೆನ್ನಾಗಿದೆ ದೋಸೆ. ಸಖತ್ತಾಗಿ ಮಾಡಿದ್ದಾರೆ ಇವರು. ಯಾರು ಮಿಸ್ ಮಾಡ್ಕೋಬೇಡಿ, ಈ ರೋಡಲ್ಲಿ ಬಂದವರೆಲ್ಲ ಒಂದ್ಸರಿ ಬಂದು ತಿನ್ಕೊಂಡು ಹೋಗಿ. ಹೌದಾ? ಇಸ್ ಇಟ್? ಏನೇ ಮಾಡೋ ಸಿರಿಧಾನ್ಯದಿಂದ ಮಾಡ್ತಾರ ಹಂಗಾರೆ ಇಲ್ಲಿ? ಅವ್ರನ್ನೊಂದ್ಸಲ ಕೇಳೋಣ. ಆಮೇಲೆ ನಾವು ತಗೊಂಡೋಗೋಣ ಆಯ್ತಾ ಮಿಲೆಟ್ಸು ಸಿಕ್ಕರೆ. ಯಾಕಂದ್ರೆ ಇಲ್ಲಿ ಬಿಸಿಬೇಳೆ ಬಾತು ಸಖತ್ತಾಗಿದೆ, ಟೇಸ್ಟ್ ಮಾತ್ರ. ನಾನು ರೈಸ್ ಬಾತ್ ಲವರ್, ಬಿಸಿಬೇಳೆ ಬಾತ್ ಲವರ್ ಅಲ್ಲ. ರೈಸ್ ಬಾತ್ ಬೇಜಾರು ಮಾಡ್ಕೊಳುತ್ತೆ ಆಮೇಲೆ. ಬಟ್ ಇಷ್ಟ ಆಯ್ತು ನನಗೆ, ತುಂಬಾ ಚೆನ್ನಾಗಿದೆ. ನಮ್ಮ ಮನೆಯವ್ರದಿಂದ ತಿಂದೇ ಆಗಿಲ್ಲ. ಇಲ್ಲಿ ಊಟ ತಿಂಡಿ ಅಷ್ಟೇ ಅಲ್ಲದೆ ಸುಮಾರು ಥರದ ಸ್ನ್ಯಾಕ್ಸ್ಗಳು ಸಿಗುತ್ತೆ. ಮಿಲೆಟ್ಸ್ ಅಲ್ಲಿ ಮಾಡಿದ್ದು ಟ್ರೈ ಮಾಡ್ಬೋದು. ಗಾಣದಲ್ಲಿ ಮಾಡಿರೋ ಎಣ್ಣೆ ಎಲ್ಲ ಸಿಗುತ್ತೆ. ಈ ಥರ ಹ್ಯಾಂಡ್ ಮೇಡ್ ಬ್ಯಾಗ್ಸು, ಚಿಪ್ಸು ಎಲ್ಲ ಸಿಗುತ್ತೆ. ನೋಡಿ, ಇಲ್ಲಿ ಚಿಪ್ಸ್ ಇದೆ. ಇದೇನೋ ಸ್ನ್ಯಾಕ್ಸು, ಏನು ಅಂತ ಗೊತ್ತಿಲ್ಲ ನನಗೂ, ಕೇಳ್ಬೇಡಿ. ಸಿರಿಧಾನ್ಯದಲ್ಲಿ ಮಾಡಿರೋದು ಇದು. ರಾಗಿದು ಖಾರ ಮಿಕ್ಸ್ಚರ್ ಅಂತೆ, ರಾಗಿಲ್ ಮಾಡಿರೋ ಖಾರ ಮಿಕ್ಸ್ಚರ್ ಅಂತೆ. ಓ, ನಾನೆಲ್ಲೂ ನೋಡಿರಲಿಲ್ಲ. ನನ್ನ ಫೇವ್ರೆಟ್ ಇದು.
ಇಷ್ಟೊಂದೆಲ್ಲ ಆಪ್ಷನ್ಸ್ ಇದೆ ನೋಡಿ. ಎಣ್ಣೆ ಎಲ್ಲ ಇದೆ, ಸೂರ್ಯಕಾಂತಿ ಎಣ್ಣೆ ಇದು. ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಈ ಕಡೆ ಯಾರು ಬರ್ತಾ ಇದ್ರೆ ಒಂದ್ಸತಿ ಟ್ರೈ ಮಾಡಿ. ಫೈನಲಿ ಅವ್ರ ಡ್ರೀಮ್ ಕಮ್ ಟ್ರೂ ಮಾಡ್ಕೋತಾ ಇದಾರಪ್ಪ. ಇದ್ರ ಹೆಸರು ಪಾರ್ಥ, ಇವನ ಹೆಸರು ಬಿಳಿ ಕುದುರೆ ಮೇಲೆ ಬಿಳಿ ಕುದುರೆ. ಹೆಂಗೆ ರೈವಿಂಗು ಚೆನ್ನಾಗಿದೆ. ಲೈಫ್ ಅಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಸ್ವಲ್ಪ ಜೋರಾಗಿ ಮಾತಾಡಿ. ಸಖತ್ತಾಗಿದೆ. ಪಾರ್ಥ ಹೆಂಗ್ ಅನ್ಸ್ತಾ ಇದ್ದಾನೆ? ಟ್ರೈನ್ ಮಾಡಿದ್ರು ನೋಡಿ. ಇವರು ರಾಜಸ್ಥಾನದವರು. ಹೌದು, ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಎಲ್ಲ ಒಂದ್ಸರಿ ಬನ್ನಿ. ನಮ್ಮ ಮೈಸೂರು ಮಾನಂದವಾಡಿ ಮೇನ್ ರೋಡ್ ಅಲ್ಲಿ ಹ್ಯಾಂಡ್ ಪೋಸ್ಟ್ ಸರ್ಕಲ್ ಇಂದ ಜಸ್ಟ್ 300 ಮೀಟರ್ಸ್ ಸಿಗುತ್ತೆ. ಮೈಸೂರಿಂದ ಬರ್ತಾ ಲೆಫ್ಟ್ ಸೈಡ್ಗೆ. ಇವ್ರು ಓನರು ನಾಗೇಶ್ ಅಂತ. ಸರ್ ಹೆಂಗ್ ಅನ್ಸ್ತಾ ಇದೆ? ಹೆಂಗ್ ನಡೀತಾ ಇದೆ ನಿಮ್ದು ಕುದುರೆ ಜರ್ನಿ? ಚೆನ್ನಾಗಿ ನಡೀತಾ ಇದೆ. ಜೊತೆಗೆ ಇಲ್ಲಿ ಅಡ್ರೆಸ್ ಬಂದು ಇಂಡಿಯನ್ ಹೋಟೆಲ್ ಪಕ್ಕನೆ ಹ್ಯಾಂಡ್ ಪೋಸ್ಟ್ ಸರ್ಕಲ್ ಇಂದ ಇದು ಯಾವ ರೋಡ್? ಮಾನಂದವಾಡಿ ರೋಡ್. ಮಾನಂದವಾಡಿ ಮೇನ್ ರೋಡ್. ಇಂಡಿಯನ್ ಹೋಟೆಲ್ ಇದು. ಇಂಡಿಯನ್ ರೆಸ್ಟೋರೆಂಟ್ ಪಕ್ಕನೆ ರಾಯಲ್ ಇನ್ ಮುಂಭಾಗ. ರಾಯಲ್ ಇನ್ ಮುಂಭಾಗ. ಎಲ್ಲರೂ ಬನ್ನಿ. ಇವ್ರ ಹತ್ರ 2 ಕುದುರೆ ಇದೆ. ಅಲ್ಲೊಬ್ಬ ಇದ್ದಾನೆ ಭೂಮಾ ಅಂತ, ಅವನ ಹೆಸರು. ನಮ್ಮ ಮನೆಯವ್ರು ಕೂತಿರೋದು ಪಾರ್ಥ ಅಂತ. ಸೊ ಹಿಂಗಿದೆ, ಸಖತ್ತಾಗಿದೆ. ಇವಾಗ ಏನಾದ್ರು ಆಫರ್ಸ್ ಕೊಡ್ತಾ ಇದ್ದೀರಾ? ಆಫರ್ಸ್ ಕೊಡ್ತಾ ಇದೀವಿ. ಹೇಳಿ ಆಫರ್ಸ್. ಈಗ ಇನಾಗ್ರೇಷನಲ್ ಆಫರ್ ಅಂತ ಟ್ರಯಲ್ಸ್ ಬಂದು ಜಸ್ಟ್ 200 ಇಂದ ಶುರು ಆಗುತ್ತೆ. ಟ್ರಯಲ್ಸ್ ಅಂದ್ರೆ ಈಗ ಇಲ್ಲಿ ಎಷ್ಟು ರೌಂಡ್ ಓಡಿಸ್ತೀರಾ? 4 ರೌಂಡ್ಸ್ ಓಡಿಸ್ತೀರಾ? ನೆಕ್ಸ್ಟ್ ಇದಿರೋದಿಲ್ಲ, ಇನ್ನೊಂದು 15 ಡೇಸ್ ಇರುತ್ತೆ ಅಷ್ಟೇ. ಇನಾಗ್ರೇಷನ್ ಗೋಸ್ಕರ ಇದನ್ನ ಮಾಡಿರೋದು. ನೆಕ್ಸ್ಟ್ ಏನಿದ್ರು ಬೇಸಿಕ್ ಪ್ಯಾಕೇಜ್ 15 ಮಿನಿಟ್ಸ್ ಇರುತ್ತೆ. 15 ಮಿನಿಟ್ಸ್. 15 ಮಿನಿಟ್ಸ್ ಏನ್ ಚಾರ್ಜ್ ಮಾಡ್ತೀರಾ? 350. ಇನ್ನು ಹಾಫ್ ಅನ್ ಅವರ್ಗೆ 600 ಇರುತ್ತೆ. 1 ಅವರ್ 1.5 ಅವರ್ಗೆ 5 ಕಿಲೋಮೀಟರ್ ರೇಡಿಯೇಷನ್ ಇರುತ್ತೆ. ಫಸ್ಟ್ ಬೇಸಿಕ್ ಈ ತರ ಸ್ಟಾಫ್ ಏನಿದಾರೋ ಅವ್ರ ಜೊತೆಲೆ ಓಡಾಡ್ಕೊಂಡು ಸ್ಟಾಫ್ ಹೇಳ್ಕೊಡ್ತೀವಿ. ಬೇಸಿಕ್ ಒಂದು 10-15 ನಿಮಿಷ. ಅದಾದ್ಮೇಲಿಂದ ಅವ್ರಿಗೆ ಯಾರು ರೈಡ್ ಮಾಡ್ತಿದಾರೋ ಅವ್ರಿಗೆ ಧೈರ್ಯ ಬಂದ್ಮೇಲೆ ಸ್ಟಾಫ್ ಜೊತೆಲೆ ಇರ್ತಾರೆ. ಜೊತೆಲೆ ಇದ್ದು ಆದ್ರೆ ಇಟ್ಕೊಳ್ಳೋದಿಲ್ಲ. ಜೊತೆಲೆ ನಡ್ಕೊಂಡು 5 ಕಿಲೋಮೀಟರ್ ರೇಡಿಯೇಷನ್ ಏನಿದೆಯೋ ಅಷ್ಟೊಂದು ಜೊತೆಲೆ ಬರ್ತಾರೆ. ಚಿಕ್ಕ ಮಕ್ಳು ಕುತ್ಕೋಬೋದಾ? ಈಗ ದೊಡ್ಡದಲ್ವಾ ಇದು ಕುದುರೆ? ಚಿಕ್ಕ ಮಕ್ಳು ಕುತ್ಕೋಬೋದಾ? ಏನೋ ಆಗಲ್ವಾ? ಆಲ್ರೆಡಿ ತುಂಬಾ ಜನ ಚಿಕ್ಕ ಮಕ್ಳೆಲ್ಲ ತುಂಬಾ ಇಷ್ಟಪಟ್ಟು ರೈಡ್ ಮಾಡಿದಾರಾ? ತುಂಬಾ ಫ್ರೆಂಡ್ಲಿ ಇರೋದ್ರಿಂದ ನೀವ್ ಎಷ್ಟು ವರ್ಷದಿಂದ ಈ ತರ ಹಾರ್ಸ್ಗಳನ್ನೆಲ್ಲ ಸಾಕಿ ಈ ತರ ಬಿಸ್ನೆಸ್ ಮಾಡ್ತಾ ಇದೀರಾ? 1 year. ಶುರುವಾಗಿರೋದು ಇವಾಗಿಲ್ಲ. ನಂಗೆ ಚಿಕ್ಕ ವಯಸ್ಸಿಂದಾನು ಪ್ಯಾಷನ್ ಇತ್ತು. ಚಿಕ್ಕ ವಯಸ್ಸಿಂದಾನು ಸಾಕ್ತಿದ್ರಾ? ಪ್ಯಾಷನ್ ಇತ್ತು, ಆಸೆ ಇತ್ತು, ನಾನ್ ಸಾಕಿದೆ. ಹಂಗೆ ಈಗ ಕೋಟೆಲಿ ಟೂರಿಸಂ ವಿಷಯದಲ್ಲಿ ಸ್ವಲ್ಪ ಹಿಂದುಳಿದಿರೋದ್ರಿಂದ ಸಫಾರಿ ಬಿಟ್ರೆ ಕೋಟೆಲ್ ಏನು ಇಲ್ಲ ಅಂತ ಹೇಳ್ತಾ ಇದ್ರು. ಹಂಗಾಗಿ ಇದೊಂದು ಅಡ್ವೆಂಚರ್ಸ್ ಆಕ್ಟಿವಿಟೀಸ್ ಇದ್ರೆ ಔಟ್ ಸೈಡ್ ಇಂದ ಬರೋಂತ ಟೂರಿಸ್ಟ್ ಗಳಿಗೆ ಇದೊಂದು ಇಷ್ಟ ಆಗುತ್ತೆ ಅಂತ. ಓಕೆ, ಸೂಪರ್. ಒಳ್ಳೇದಾಗ್ಲಿ, ಎಲ್ಲ ಚೆನ್ನಾಗಾಗ್ಲಿ. ಆಲ್ ದ ಬೆಸ್ಟ್. ಅನ್ಸ್ತು ಫಸ್ಟ್ ಟೈಮ್ ಲೈಫ್ ಅಲ್ಲಿ ಕುದುರೆ ಮೇಲೆ ಕೂತು. ಸಖತ್ತಾಗಿತ್ತು. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು, ಆಮೇಲೆ ಒಂದು ಬ್ಯಾಲೆನ್ಸ್ ಸಿಕ್ತು. ಅಂಡ್ ಪ್ರತಿಯೊಂದು ಮ್ಯಾಟರ್ ಆಗೋದು ನಾವು ಏನ್ ಪ್ರೀತಿ ತೋರಿಸ್ತೀವಿ ಪ್ರಾಣಿಗಳಿಗೆ ಅದ್ರ ಮೇಲೆ. ನೋಡು ಎಷ್ಟು ಚೆನ್ನಾಗಿ ಕಣ್ಣು ಸಖತ್ತಾಗಿದೆ ಗೊತ್ತಾ? ನಂಗೆ ಸಖತ್ ಇಷ್ಟ ಆಯ್ತು. ಕಣ್ಣು ಏನಂತ ಬರೋದು ಹೇಳಿದ್ದು? ಜೈಮಂಗಲ್ ಕಣ್ಣಂತ ಇದು. ಸಖತ್ತು. ಸಖತ್ತಾಗ ಬಾರ ಇದ್ನ ಗುರು ಬೈಕತ್ತಾ ಇರುತ್ತೆ. ಚೆನ್ನಾಗಿ ತಿನ್ಸ್ಬಿಟ್ಟು ಗುರು ನೀನು ಬಾರ ಅಂತಂದ್ರೆ ಈಗ ನಾನೇ ನಮ್ಮ ಮದ್ವೆಗ್ ತರ್ಸೋಣ ಅಂತ ಅಂದೆ. ನಾನೇ ಬೇಡ ಅಂತ ಸುಮ್ನಾಗೋದೆ. ಚೆನ್ನಾಗಿ ಫ್ರೆಂಡ್ಲಿ ಆಗಿದೆ. ಇದು ಪಾರ್ಥ, ಇವನು ಅದು ಭೂಮನ್ ನೋಡೋಣ ಈಗ. ಭೂಮಾ ಪಾರ್ಥ ಚೆನ್ನಾಗಿ ಕೋಆಪರೇಟ್ ಮಾಡ್ದ, ಚೆನ್ನಾಗಿ ಇಳಿಸ್ತಾ. ಬ್ರೋ ಬನ್ನಿ ಬ್ರೋ, ಇಲ್ಲಿ ಏನೇನ್ ತಿನ್ಸ್ತೀರಾ ಅಂತ ಹೇಳಿ. ಆಯ್ತು ಫ್ರೆಂಡ್ಸ್ ಏನ್ ಮಾಡಲ್ವಾ? ಹೇಳಿ ಬ್ರೋ, ಏನೆಲ್ಲ ತಿನ್ಸ್ತೀರಾ ಇದಕ್ಕೆ? ರಾಗಿ ಹುಲ್ಲು, ಗರ್ಕೆ, ಹುರುಳಿ, ಬೂಸ, ಕಡ್ಲೆ ಒಟ್ಟು. ಮೈನ್ ಆಗಿ ಪ್ರೋಟೀನ್ ಏನೇನ್ ಬೇಕು, ಯಾವ ಸೋರ್ಸ್ ಅಲ್ಲಿ ಬೇಕು, ಕ್ಯಾರೆಟ್ ಆಗಿರ್ಬೋದು, ಆಗಿರ್ಬೋದು, ಈ ತರ ಡೈಲಿ ಕೊಡ್ತಾ ಇರ್ತೀರಾ? ಡೈಲಿ ಹುರುಳಿ ಒಂದ್ ಕುದುರೆಗೆ ಮಿನಿಮಮ್ ಅಂದ್ರೂ 2 kg ಬೇಕೇ ಬೇಕು. 2 kg ಬೇಕು. ಇನ್ನು ರಾಗಿ ಹುಲ್ಲು, ಗರ್ಕೆ ಅಂದ್ರೆ ಹುರುಳಿ ಕಾಳ ನೆನೆ ಹಾಕ್ಬಿಟ್ಟು ಕೊಡ್ತೀರಾ ಇಲ್ಲ ಹಂಗೆ ಡೈರೆಕ್ಟ್ ಬೇಯಿಸ್ಬಿಟ್ಟು ಇದಕ್ಕೆ ಚೀಲ ಕಟ್ಬಿಡ್ತೀರಾ? ಚೀಲ ಕಟ್ಬಿಡ್ತೀರಾ ಇದಕ್ಕೂ? ಯಾಕಂದ್ರೆ ಕುದುರೆಗಳಿಗೆ ಚೀಲ ಕಟ್ಟೋ ರೀಸನ್ ಏನು ಅಂದ್ರೆ ತಿನ್ಬೇಕಾದ್ರೆ ಹಸುಗಳ ತರ ತಿನ್ನಕ್ ಬರಲ್ಲ ಇರುತ್ತೆ. ಹಿಂಗ್ ಬೀಳಿಸ್ಬಿಡ್ತಾರೆ. ಓಕೆ. ಅವಾಗ ತಿನ್ನೋ ಆಸೆಗೆ ಮಣ್ಣು ಸಮೇತ ತಿನ್ಬಿಡ್ತಾರೆ. ಓಕೆ. ಅದಕ್ಕೋಸ್ಕರ ಚೀಲ ಕಟ್ತೀರಾ? ಈಗ ಭೂಮನ್ಗೆ ಎಷ್ಟು ವಯಸ್ಸು? ಇವನ್ಗೆ ಆಗಿದೆ 10 ವರ್ಷ ಆಗಿದೆ. 10 ವರ್ಷ. ಇವನ್ಗೆ 8 ವರ್ಷ. 8 ವರ್ಷ. ಓ, ಇವನೇ ಚಿಕ್ಕವನು. ಚಿಕ್ಕವನು. ಚೆನ್ನಾಗಿದ್ದಾವೆ, ಚೆನ್ನಾಗಿ ಸಾಕಿದ್ದಾರೆ. ಅಂಡ್ ನಮ್ಮ ಕೋಟೆ ಭಾಗಕ್ಕೆ ಇದು ಒಂದು ಹೊಸ ಪ್ರಯತ್ನ. ಪ್ರೈಡ್ ತರ ಸಫಾರಿ ಎಲ್ಲ ಐತಿ. ಸದ್ಯಕ್ಕೆ ಸಫಾರಿ ಕ್ಯಾನ್ಸಲ್ ಆಗಿದೆ, ಸ್ವಲ್ಪ ಎಲ್ಲರಿಗೂ ಜೀವನಕ್ಕೆ ತೊಂದರೆ ಆಗಿದೆ. ಅಂಡ್ ಇಟ್ ದ ಸೇಮ್ ಟೈಮ್ ನಾವು ಸಫಾರಿ ಕ್ಯಾನ್ಸಲ್ ಮಾಡಿದ್ದು ಕೆಟ್ಟದು ಅಂತಾನೆ ಹೇಳೋದಕ್ಕೆ ಬರಲ್ಲ. ಬಟ್ ಸರ್ಕಾರಗಳು ಏನಾದ್ರೂ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡು ನಾಡಿಗೆ ಬಂದಂತ ಪ್ರಾಣಿಗಳನ್ನ ಕಾಡಿಗೆ ಕಳಿಸಿ
ಮತ್ತೆ ಸ್ಟಾರ್ಟ್ ಮಾಡಿದಾಗ ಒಂದಷ್ಟು ಅದಕ್ಕೆ ಆದಂತ ನೂರಾರು ಕುಟುಂಬಗಳು ಅವಲಂಬಿತವಾಗಿದೆ ಹೌದು ಸಫಾರಿ ಮೇಲೆ. ಸೊ ತುಂಬಾ ಅನುಕೂಲ ಆಗುತ್ತೆ, ಸರ್ಕಾರಗಳು ಎಚ್ಚರಿಕೆ ವಹಿಸ್ಬೇಕಷ್ಟೇ ಇದರಿಂದ. ಅಲ್ಲ ಬ್ರೋ, ನಿಮ್ಗೂ ಸಫಾರಿ ಓಪನ್ ಐತೆ, ನಿಮ್ಗೂ ಚೆನ್ನಾಗಿ ಬರ್ಬೋದು. ಅಂಡ್ ಇನ್ನೊಂದೇನಾಗುತ್ತೆ ಅಂದ್ರೆ ನಮ್ಮ ಭಾಗದಲ್ಲಿ ಕುದುರೆಗಳಿಲ್ಲ. ನಮ್ಗೆ ಆಸೆ ಇರುತ್ತೆ, ಮೂವಿಲ್ ನೋಡಿರ್ತೇವೆ, ಇನ್ನೊಂದ್ ಕಡೆ ನೋಡಿರ್ತೀವಿ, ನಾವು ಕುದುರೆ ಮೇಲೆ ಓಡಾಡ್ಬೇಕಪ್ಪ ಅಂತ. ಆಸೆ ತೀರಿಸ್ಕೊಳ್ಳೋದಕ್ಕಾದ್ರೂ ಒಂದು ಅವಕಾಶ ಬೇಕು ಅಂತ ಇಷ್ಟೇ. ಹೌದು, ಖಂಡಿತವಾಗ್ಲು. ಜೊತೆ ನಾವು ಇದನ್ನ ಮಾಡೋದಕ್ಕೆ ಮೇನ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಈಗ ತುಂಬಾ ದೂರದಿಂದ ಬರ್ತಾ ಇದ್ರು ಕೋಟೆಗೆ ಹೌದು ನೋಡಕ್ಕೆ. ಹೌದು ನೋಡಾದ್ಮೇಲೆ ಇಲ್ಲಿ ಕೋಟೆಲಿ ಇನ್ನೇನು ನೋಡಿ ಚೆನ್ನಾಗಿ ಮುದ್ದು ಮಾಡ್ತಾನೆ ಹೌದು ಅಂತ ಎಲ್ಲ ಸ್ವಲ್ಪ ಬರೀ ಸಫಾರಿ ಬಿಟ್ರೆ ಇನ್ನೇನು ಇಲ್ಲ ಕೋಟೆಲಿ ಅನ್ನೋ ತರ. ಹೌದೌದು. ಇವಾಗ ಇದೊಂದು ಅಡ್ವೆಂಚರ್ಸ್ ಆಕ್ಟಿವಿಟೀಸ್ ಆಗಿ. ಹೌದು. ಅಂಡ್ ಇನ್ನೊಂದೇನಂತಂದ್ರೆ, ನಮ್ಮ ಕೋಟೆ ಆಗ್ಬೋದು, ಕೋಟೆ ಎಷ್ಟು ಒಳ್ಳೆ ಜಾಗದಲ್ಲಿ ಇದೀವಿ ನಾವು ಅಂತಂದ್ರೆ, ನಮ್ಮ ಕೇರಳ ಬಾರ್ಡರ್ ಇದೀವಿ. ಇಲ್ಲಿಂದ ನಮಗೆ ಮಾನಂದವಾಡಿ 40 ಕಿಲೋಮೀಟರ್ ಇದೆ, ವೈನಾಡ್ 30 ಕಿಲೋಮೀಟರ್ ವೈನಾಡ್ ಸಿಕ್ಬಿಡುತ್ತೆ ನಮ್ಗೆ ಅಂತಸಂತೆ ಮುಂದೆ ಹೋದ ತಕ್ಷಣ. ಇಷ್ಟು ಒಳ್ಳೆ ಜಾಗದಲ್ಲಿ ಇದೀವಿ ಅಂದ್ರೂ ಕೂಡ ನಮ್ಮ HD ಕೋಟೆ ಹಿಂದುಳಿದ ತಾಲೂಕು ಅಂತ ಕರೀತಾರೆ. ಅದ್ ಏನು ಕೇಡು ಬಂದಿದೆ ನಮ್ಗಂತೂ ಗೊತ್ತಿಲ್ಲ. ಬಂದು ನೋಡ್ಬೋದು, ನಮ್ಮ ಕೋಟೆಯಲ್ಲಿ ಯಾವ ಹಳ್ಳಿಗೆ ಹೋದ್ರು, ಯಾವ ಭಾಗಕ್ಕೆ ಹೋದ್ರು ಸಮೃದ್ಧವಾಗಿದೆ. ಒಂದಷ್ಟು ಒಳ್ಳೆ ನಮ್ಗೆ ಜಲ ಸಂಪನ್ಮೂಲಗಳಿದಾವೆ. ನಮ್ಮಲ್ಲೇ ಕಬಿನಿ ಇದೆ, ತುಂಬಾ ಖುಷಿ ವಿಚಾರ. ಬಟ್ ಯಾರು ಡೆವಲಪ್ ಮಾಡೋದಕ್ಕೆ ತಲೆ ಕೆಡ್ಸ್ಕೊತಿಲ್ಲ, ಅದು ಬೇಜಾರಷ್ಟೇ ನಮ್ಗೆ. ಒಂದ್ 10 ನಿಮಿಷ ಸ್ವಲ್ಪ ಕಷ್ಟ ಆಯ್ತು. ಇವಾಗ ಈಸಿಯಾಗಿ ಹೋಗ್ತಾ ಇದ್ದಾನೆ ನೋಡಿ. ಲೆಫ್ಟ್ ಟರ್ನ್ ಮಾಡ್ಬೇಕು, ಈಸಿಯಾಗಿ ಮಾಡಿ ಲೆಫ್ಟ್ ಬರ್ತಾನೆ. ಹೆಂಗೆ ನಟಿಗರು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಒಳ್ಳೆ ಫ್ರೆಂಡ್ಲಿ ಕುದುರೆಗಳು, ಎಲ್ಲರೂ ಬನ್ನಿ. ಆಮೇಲೆ ನಾನು ಏನೇನೋ ಹುಡುಕ್ತಾ ಇದ್ದೆ ಕುದುರೆ ರೈಡ್ ಮಾಡ್ಬೇಕು ಅಂತ, ನೋಡಿ ಎಷ್ಟು ಪ್ರೋ ಆಗ್ಬಿಟ್ಟೆ ಈಗ. ಈಸಿಗೋ ಸಖತ್ ಚೆನ್ನಾಗಿದೆ ಅಲ್ಲ. ನೋಡಿ ಟ್ಯಾಪ್ ಮಾಡ್ರೆ ಸ್ಪೀಡ್ ಹೋಗ್ತಾನೆ. ಲೆಫ್ಟ್ ಟರ್ನ್ ಆಗ್ಬೇಕು ಹಿಂಗೆ. ಏನಿಲ್ಲ, ನಾವು ಎತ್ತಿನ ಗಾಡಿಲಿ ಹೋಗ್ಬೇಕಾದ್ರೆ ಎತ್ತುಗಳನ್ನ ಯಾವ ತರ ಪಳಗಿಸ್ತೀವಿ. ಹೆಂಗಿದೆ ಫೀಲ್? ಭಯ ಆಗ್ತಾ ಇದೆ. ಏಕೆ? ಯಾಕೆಂದ್ರೆ ನನ್ಗೆ ಇದು ಅಭ್ಯಾಸ ಇದೆಯಾ? ಗಂಡಂದ್ರೆ ಎದುರಿಸ್ಕೊತೀರಿ, ಇದನ್ನ ಎದುರಿಸಿ ನೋಡ್ತೀನಿ. ಆಗಲ್ಲಪ್ಪ. ಚೆನ್ನಾಗಿದೆ ಫೀಲ್ ಅಲ್ಲ? ನೀನೊಂದ್ ಅದಕ್ಕೆ ಕುದ್ರೆ, ನಾನೊಂದ್ ಕುದ್ರೆ. ಸಖತ್ತಾಗಿದೆ. ಅಂಡ್ ಅವಳು ಸ್ವಲ್ಪ ಇನ್ನು ಓಡಾಡಕ್ಕೆ ಯಪ್ಪ ಓಡಾಡಕ್ಕೆ ಎದುರ್ಕೋತಾ ಇದ್ದಾಳೆ. ಇರ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ರೈಡ್ ಅಂತಂದ್ರೆ, ಸಖತ್ ರೈಡು. ಏನಿಲ್ಲ, ನಾನು ಆಗ್ಲೇ ಹೇಳ್ದಾಗೇನೆ, ಹೇಗೆ ನಾವು ಎತ್ತಿನ ಗಾಡಿಲಿ ಹೋಗ್ಬೇಕಾದ್ರೆ ನೋಡಿ, ಇವ್ನು ತಿಂಡಿ ಪೋತಾ, ಇವನು ತಿನ್ನಕ್ಕೆ ಹೋಯ್ತಾನೆ. ಎತ್ತಿನ ಗಾಡಿಲಿ ಹೋಗ್ಬೇಕಾದ್ರೆ ಯಾವ ತರ ಎತ್ತುಗಳನ್ನ ನಾವು ಪ್ಲಾನ್ ಮಾಡ್ತೀವಿ, ಅದೇ ತರ ಇದನ್ನ ಮಾಡೋದಷ್ಟೇ. ನೋಡಿ ಕಂಟ್ರೋಲ್ ಮಾಡ್ಬೇಕಷ್ಟೇ. ನಾವು ಎತ್ತೋಗ್ಬೇಕಾದ್ರೆ ಅಂತೀವಿ, ಒಳ್ಳೆ ಹೋಗ್ತಾನೆ ನೋಡಿ. ಈಗ ಸ್ಲೈಟ್ ಲೆಫ್ಟ್ ಬರ್ತಾನೆ. ಅಂಡ್ ಇವನ್ ತುಂಬಾ ತಿಂಡಿ ಪೋತ ಪದೇ ತಿನ್ನಕ್ ಹೋಗ್ತಾನೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ನಮ್ಮಂತ ರೈತರಿಗೆ ಇದೊಂದು ಡ್ರೀಮ್. ಇದು ನಾವು ಕುದುರೆಲ್ ತೋಟಕ್ಕೆ ಹೋಗ್ಬೇಕು ಅಂತ ಸದ್ಯದಲ್ಲಿ ನಾನು ತಗೋತೀನಿ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಎಲ್ರು ಒಂದ್ಸತಿ ಬನ್ನಿ, ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್. ನಾನು ಭಯ ಪಡ್ತಾ ಇದ್ದೆ, ಬಟ್ ಭಯ ಇಲ್ಲ, ಈಗ ಆರಾಮಾಗಿ ಹೋಗ್ತಾ ಇದೀನಿ. ಪಾರ್ಥ ಅಂತ ಇವನ ಹೆಸರು. ಸಖತ್ತಾಗಿದೆ. ಅಷ್ಟೇ ಒಂದು ವರ್ಡ್ ಅಷ್ಟೇ, ಬಿ ಕಾನ್ಫಿಡೆಂಟ್. ನೋಡಿ ಬ್ರೋ, ಪಕ್ಕಡೋ ನಾನು ಬರ್ತಾ ಇದೀನಿ. ನೀವ್ ಇಳಿದ್ಬಿಟ್ಟು ನಂಗೆ ವಿಡಿಯೋ ಮಾಡಿ ಬನ್ನಿ. ಮಾಡ್ಕೊಡ್ತೀನಿ, ನಾನು ನಿಮ್ ಪಕ್ಕ ಬರ್ತೀನಿ, ಹಂಗೆ ಓಡ್ಲಿ. ಅದು ಅವಾಗಿಂದ ನೋಡ್ತಾ ಇದ್ದೀರಾ ವಿಡಿಯೋ. ಇರೋ ನಿಮಿಷ ಇರೋ. ತುಂಬಾ ಒಳ್ಳೆ ಕುದುರೆಗಳು, ತುಂಬಾ ಫ್ರೆಂಡ್ಲಿ ಇದೆ. ನಾನು ಏನು ಕುದುರೆ ಹತ್ತಿ 45 ನಿಮಿಷ ಆಯ್ತು ಅಷ್ಟೇ. 45 ನಿಮಿಷಕ್ಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಓಡಿಸ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿನ ಸ್ಟಾಫ್ ತುಂಬಾ ಮುಖ್ಯ. ತುಂಬಾ ಚೆನ್ನಾಗಿ ನಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಕುದುರೆಗಳಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಒಳ್ಳೆ ಫ್ರೆಂಡ್ಲಿ ಕುದುರೆಗಳಿದೆ. ಯಾರೆಲ್ಲ ಮೈಸೂರು ಸುತ್ತಮುತ್ತ ಇಟ್ಕೊಂಡು ಟೂರಿಸ್ಟ್ ಬರೋರು ಸರಿ, ಕೇರಳ ವೈನಾಡ್ ಕಡೆ, ನಾವು ಮಾನಂದವಾಡಿ ಕಡೆಯಿಂದ ಹೋಗ್ತೀವಿ, ಇಲ್ಲ ನಾವು ಇಲ್ಲಿ ಅಂತಸಂತೆ ಕಡೆಯಿಂದ ಹೋಗ್ತೀವಿ ಅಂತಂದ್ರೆ ಒಳ್ಳೆ ಸ್ಪಾಟ್ ಇದು. ಮೇನ್ ರೋಡ್ ತೋರ್ಸಮ್ಮ. ಅದು ಮೈಸೂರು ಮಾನಂದವಾಡಿ ಮೇನ್ ರೋಡು, ಅಂತಸಂತೆಯಿಂದ ಹಿಂದೆ ಹ್ಯಾಂಡ್ ಪೋಸ್ಟ್ ಸರ್ಕಲ್ ಇಂದ 300 ಮೀಟರ್ಸ್ ಅಷ್ಟೇ. ಬ್ರೋ ಬನ್ನಿ ಬ್ರೋ. ಸೊ ನಾಗೇಶ್ ಬ್ರೋ ಅವ್ರು ಇದನ್ನ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಹೊಸ ಪ್ರಯತ್ನ. ನಮ್ಮ ಭಾಗದ ಜನಗಳು ಕೂಡ ಒಂದು ಕುದುರೆದ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅಂತ. ಬ್ರೋ ನಿಮ್ ಫೋನ್ ನಂಬರ್ ಹೇಳಿ ಬ್ರೋ. 9535 300 324. ಯಾವ ಬೇಕಾದ್ರೆ ಕಾಲ್ ಮಾಡಿ ಪಿಕ್ ಮಾಡ್ತಾರೆ. ಅಂಡ್ ಇನ್ನು ಇವಾಗಲೇ ಹೇಳ್ಬಿಡ್ತಾ ಇದ್ದೀನಿ, ಅವ್ರು ನನ್ಗೆ ಹೇಳಿಲ್ಲ. ಇಲ್ಲೇ ಸುಮಾರು ಜನ ನೋಡಿದೆ, ನಾನು ಮಾತಾಡ್ಕೋತಾ ಇದ್ರು, 50 ರೂಪಾಯಿ ಕೊಟ್ಟರೆ ಒಂದು ರೌಂಡ್ ಕೊಡ್ತಾರಾ, 100 ರೂಪಾಯಿ ಕೊಟ್ಟರೆ ರೌಂಡ್ ಕೊಡ್ತಾರಾ ಅಂತ. ತುಂಬಾ ಕಡಿಮೆ ಪ್ರೈಸ್ ಇಟ್ಟಿದ್ದಾರೆ. ಹಾಫ್ ಅನ್ ಅವರ್ 1 ಅವರ್ ಎಲ್ಲ ಪ್ಯಾಕೇಜ್ ಕೊಡ್ತಾ ಇದ್ದಾರೆ. ಎಫರ್ಟ್ ಇದೆ. ಅವ್ರು ಇಲ್ಲಿಂದನೂ ಜನಗಳು ಕರ್ಕೊಂಬಂದು ನಡೆಸ್ತಾ ಇದ್ದಾರೆ. ಯಾರು ಆತರ ಕೇಳೋದಕ್ಕೆ ಹೋಗ್ಬಿಟ್ಟು ದಯವಿಟ್ಟು. ಏನೋ ಹೊಸ್ತಂದಲ್ಲಿ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡೋಣ, ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸೋಣ. ಬಿಕಾಸ್ ನಮ್ಗೆ ಕೋಟೆ ಲೋಕಲ್ ಅವರು, ಇವರು ಕೋಟೆ ಪಕ್ಕದವ್ರೆ. ನಮ್ಮಲ್ಲಿರುವಂತ ಯುವಕರು ಹೊಸದಾಗಿ ಏನೋ ಒಂದು ವ್ಯವಸಾಯನೂ ಅಲ್ಲದೆ, ಅವ್ರು ವ್ಯವಸಾಯನೂ ಕೂಡ ಮಾಡ್ತಾರೆ. ಅದಲ್ಲದೆ ಇದನ್ನ ಒಂದು ಬಿಸ್ನೆಸ್ ತರ ಮಾಡ್ಕೊಂಡು ಜನಗಳಿಗೊಂದು ಸೇವೆ ಕೊಡ್ತಾ ಇದ್ದಾರೆ. ಎಲ್ಲ ಬನ್ನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಕಬಿನಿ ಅಡ್ವೆಂಚರ್ಸ್ ಅಂತ, ಫಾಲೋ ಮಾಡಿ.
ಶೇರ್ ಮಾಡಿ. ಅಂಡ್ ನಮ್ಮ ಮನೆಯವ್ರು ಹೇಳ್ದಂಗೆ ಒಂದ್ ರೌಂಡ್ ಕೊಡಿ 50 ರೂಪಾಯಿಗೆ 100 ರೂಪಾಯಿಗೆ ಅಂತೆಲ್ಲ ದಯವಿಟ್ಟು ಕೇಳ್ಬೇಡಿ. ಯಾಕಂದ್ರೆ ಕುದುರೆಗಳು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಅದು ಹಸು ಅಥವಾ ನಾಯಿ ತರ ಅಲ್ಲ, ತುಂಬಾ ಕಾಸ್ಟ್ಲಿ ಇದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸಾಕಿದ್ದಾರೆ, ಅಷ್ಟೇ ಫುಡ್ ಕೊಡ್ತಾರೆ. ನಾವು ನೋಡಿದ್ವಿ ಇಲ್ಲೆಲ್ಲ ಫುಡ್ ಅವ್ರು ಏನೇನ್ ಕೊಡ್ತಾರೆ ಅಂತ. ದಯವಿಟ್ಟು ಯಾರು ಹಂಗ್ ಕೇಳಕ್ ಹೋಗ್ಬೇಡಿ. ಅವ್ರು ಏನ್ ಪ್ರೈಸ್ ಹೇಳ್ತಾರೋ ಆ ಪ್ರೈಸ್ಗೆ ಹೋರಾಡ್ದೇನೆ ಅವ್ರಿಗೂ ಎಫರ್ಟ್ಸ್ ತುಂಬಾ ಇದೆ. ಅಷ್ಟೊಂದು ಈಸಿ ಅಲ್ಲ ಇಂಥ ದೈತ್ಯ ಪ್ರಾಣಿನ ಸಾಕೋದು ಅಂತಂದ್ರೆ. ಅಂಡ್ ಅದು ಅಷ್ಟೇ, Same ನನ್ಗೂ ಅನ್ವಯಿಸುತ್ತೆ ಅದು. ಇನ್ನೊಂದೇನಂತಂದ್ರೆ ಬೇರೆ ಕೆಲವು ಕುದುರೆಗಳು ನೋಡಿದೀನಿ ನಾನು, ಅಂದ್ರೆ ಒಂದಷ್ಟೇ ಹೇಳಿದಾರೆ ನನಗೆ, ಕುದುರೆ ರೈಡ್ಗೆ ಹೋಗಿದ್ದೆ ತುಂಬಾ ಗಲಾಟೆ ಮಾಡ್ತು ಅಂತ. ಎರಡೂ ಕುದುರೆ ಅಷ್ಟೇ, ಭೂಮಾ ಆಗ್ಬೋದು ಪಾರ್ಥ ಆಗ್ಬೋದು, ಚೂರು ಗಲಾಟೆ ಮಾಡ್ಲಿಲ್ಲ, ತುಂಬಾ ಫ್ರೆಂಡ್ಲಿ ಆಗಿದೆ. ನೋಡಿ ಎಷ್ಟು ಆರಾಮಾಗಿ ನಿಂತಿದೆ. ಈಗ ನಾನು ಏನು ಕೇಳ್ತಿದ್ದೆ, ಕೆಳಗಡೆ ಗರ್ಕೆ ಬೆಳೆದೆ ತಿನ್ನಕ್ ಹೋಗ್ತಿದ್ದೆ ಅಷ್ಟೇ, ಇನ್ನೇನಿಲ್ಲ, ಅದಕ್ಕೆ ಹೇಳ್ದಿರ್ಕೊಂಡಿದೀನಿ. ಓಕೆ ನೋಡಿ ಸ್ಟಾರ್ಟ್ ಮಾಡ್ತೀನಿ. ರೆಡಿ ಪಾರ್ಥ ನೋಡಿ ಎಷ್ಟು ಸಖತ್ತಾಗಿ ಹೇಳದ್ ಮಾತು ಕೇಳ್ತಾನಂದ್ರೆ. ಬೊಮ್ಮ 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 ಬಮ್ಮ ಬಮ್ಮ ಬಮ್ಮ. ಆಟಿಟ್ಯೂಡ್ ನೋಡೋ ನಿಂದು. ಬಾಯ್ಲಿ ಹೌದಾ, ಬಾಯ್ಲಿ 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 ನೋಡು, ಆಟಿಟ್ಯೂಡ್ ನೋಡು ನಿಂದು. ಹುಡುಗಿ ಅಂತ ಆಟಿಟ್ಯೂಡ್ ತೋರಿಸ್ತಾವ. ಹೆಂಗ್ರು ಹುಡುಗಿ ಅಂದ್ಬಿಟ್ಟು ಮಾತಾಡೋದು. ಬಾಯ್ಲಿ ಬಾ ಆಯ್ತು, ಬಾಯ್ಲಿ ಬಾಯ್ಲಿ, ನಾನೇ ಬಾಯ್ಲಿ. ನೋಡಿ ಇವನು ಅಷ್ಟೇ ತುಂಬಾ ಫ್ರೆಂಡ್ಲಿ. ಭೂಮಾ ಬೊಮ್ಮ ತಿಂಡಿ ಪೋತ, ನಮ್ ಭೀಮನ್ ತರ ತಿಂಡಿ ಪೋತ. ತಿಂಡಿ ಪೋತ ಭೀಮ ಅಂತಾರ ಭೂಮ ಇವನು. ಭೀಮಾ ಅಂದ್ರೆ ತಿಂಡಿ ಪೋತ, ಇದು ಭೂಮಾ ಕುದುರೆ ತಿಂಡಿ ಪೋತ. ಹೊಡ್ಸ್ಕೊಬಿಟ್ಟು. ಸೊ ಕುದುರೆಗಳ ಓನರ್ ಇವರು. ನಾಗೇಶ್ ಬ್ರೋ, ತುಂಬಾ ಖುಷಿ ಆಯ್ತು. ನಾನು ಏನ್ ಕುದುರೆ ತಗೊಂಡು ಹೋಗ್ಬೇಕು ನಮ್ಮ ತೋಟಕ್ಕೆ ಅನ್ನೋದು ಆಸೆ ಇತ್ತು, ಒಂದು ಕಾನ್ಫಿಡೆನ್ಸ್ ಬಂತು. ನಮ್ಮ ಭಾಗದಲ್ಲೂ ಒಂದೊಳ್ಳೆ ಪ್ರಾಪರ್ ಗೈಡೆನ್ಸ್ ಕೊಡ್ತಾ ಇದಾರೆ. ತಲೆ ಕೆಡಿಸ್ಕೋಬೇಡಿ, ಒಳ್ಳೆ ಫ್ರೆಂಡ್ಲಿ ಕುದುರೆ ನಾನ್ ತರಿಸ್ಕೊಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಏನಂತೀರಾ ಬ್ರೋ? ಸ್ವಲ್ಪ ನಾಚಿಕೆ ಸ್ವಭಾವ ಅಷ್ಟೇ, ಚೆನ್ನಾಗಿ ಮಾತಾಡಿದ್ರು ಆಗ್ಲೇ. ಅಂಡ್ ಯಾರೇ ಬಂದ್ರು ಒಂದು ಪ್ರಾಪರ್ ಗೈಡೆನ್ಸ್ ಕೊಡ್ತಾ ಇದಾರೆ, ಯಾವ್ದೇ ಮುಚ್ಚುಮರೆ ಇರಲ್ಲ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಡುಕ್ತಾ ಇದ್ದೆ ಭಯ ಪಟ್ಕೊಂಡು, ಇವಾಗ ನನ್ಗೆ ಕಾನ್ಫಿಡೆನ್ಸ್ ಬಂದು ಅಷ್ಟು ಚೆನ್ನಾಗಿ ಗೈಡ್ ಮಾಡಿದ್ರು ಅವರು. ಏನು ಎದ್ರುಕೋಬೇಡಿ, ಅದು ಏನು ಮಾಡಲ್ಲ, ಇಲ್ಲಿ ಕಾಲ್ ಹಾಕಿ ನಿಮ್ಗೆ ಕಾಲ್ ಎಟಕ್ಸಲ್ಲ ಅಂತ ಬೆಲ್ಟ್ ಅಲ್ಲೆಲ್ಲ ಹಾಕ್ಸಿದ್ರು ನನ್ಗೆ ಕಾಲ್ನ. ತುಂಬಾ ಆಮೇಲೆ ಸ್ಟಾಫ್ ಕೂಡ ಇದಾರೆ, ಇಬ್ರು ರಾಜಸ್ಥಾನದಿಂದ ಬಂದಿದ್ದಾರೆ, ಒಳ್ಳೆ ಹುಡುಗರು ಮಾತ್ರ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಅಂಡ್ ಪಾಪ ನನ್ ಕಾಲೆಲ್ಲ ಟೆಸ್ಟ್ ಮಾಡ್ಬಿಟ್ಟರು, ನಮಸ್ಕಾರ ಮಾಡ್ಕೊಂಡೆ. ಅಷ್ಟು ಯಾರು ಏನಂದ್ರೆ ಎಸಿಟೇಷನ್ ಇರುತ್ತೆ, ಅವ್ರ ಕಾಲ್ ನಾನೇ ಮುಟ್ಬೇಕು ಅಂತ. ಏನಂತಾರೆ ಬರೋದು ಕಾಲ್ ಹಾಕ್ತಿಲ್ಲ ಅದಕ್ಕೆ, ರಿಕಬ್ ಬಂದಿದೆ. ಆ ರಿಕಬ್ ಒಳಗಡೆ ನಮ್ ಕಾಲ್ ಹಾಕೋದಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಚಪಾತಿ ಆಲೂಗಡ್ಡೆ ಪಲ್ಯ ತಿಂದು ಸಾಕತ್ತಾಗೋರು ಹುಡುಗರು, ಒಳ್ಳೆ ಫಿಟ್ ಅಂಡ್ ಫೈನ್. ಜಾನ್ ಇಂದ ಕ್ಲಾಸಸ್ ಕೂಡ ಶುರು ಆಗುತ್ತೆ, ರೈಡಿಂಗ್ ಕ್ಲಾಸಸ್ ಶುರು ಆಗುತ್ತೆ. 5 ವರ್ಷದ ಪಾಪು ಇಂದ ದೊಡ್ಡವರವರೆಗೂ ಯಾರು ಬೇಕಾದ್ರೂ ಜಾಯಿನ್. ಎಷ್ಟು ಕೆಜಿ ಇರೋರ್ವರೆಗೂ ಕೂತ್ಕೋಬಹುದು ಕುದುರೆ ಮೇಲೆ? 89 ಒಳಗಡೆ ಇದ್ರೆ ಹೆಲ್ದಿ ಇರುತ್ತೆ. ಅದ್ರ ಮೇಲೆ ಅಂದ್ರೆ ಲಾಂಗ್ ಜರ್ನಿ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಕುದುರೆಗಳಿಗೂ ನೋವು ಬರುತ್ತೆ. ಅಂಡ್ ಇನ್ನೊಂದೇನಂತಂದ್ರೆ ಅವ್ರು ಯಾವ್ದೇ ತರದ ಅಂದ್ರೆ ಹಿಂಸೆ ಕೊಡ್ತಿಲ್ಲ ಅದಕ್ಕೆ. ಅಂಡ್ ಮೊದಲೇ ಹೇಳ್ಬಿಡ್ತಾರೆ, ಬ್ರೋ ಇಷ್ಟೇ ವೇಟ್ ಇದ್ರಲ್ಲ ಮಾಡೋಣ ಅಂತ. ಅಂಡ್ ಯಾರೇ ಬಂದ್ರು ಕೂಡ ಪ್ರಾಣಿಗಳನ್ನ ಸೇಫ್ಟಿ ನೋಡ್ತಾ ಇದಾರೆ, ಮನುಷ್ಯನ ಸೇಫ್ಟಿ ನೋಡೋದ್ರ ಜೊತೆ ಪ್ರಾಣಿಗಳ ಸೇಫ್ಟಿ ನೋಡ್ತಾ ಇದಾರೆ. ಅದು ಚೆನ್ನಾಗಿ ಮಕ್ಳು ತರ ಸಾಕೋರೆ, ಎಷ್ಟು ತಿಂಡಿ ಕೊಡ್ತಾರೆ, ಹುಲ್ ಕೊಡ್ತಾರೆ, ಚೆನ್ನಾಗಿ. ಓಕೆ, ಎಲ್ಲ ಒಂದ್ಸರಿ ಬನ್ನಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ಬೈ ಬೈ. ಸೊ ಈ ತರ ಇತ್ತು ನಮ್ಮ ಕುದುರೆ ರೈಡ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಬೆಳಿಗ್ಗೆ ಬೇಗ ಎಬ್ಬಿಸ್ಕೊಂಡ್ ಬಂದೇನ್ ಬೈತಾ ಇದ್ದೆ. ಹೌದು, ಎದ್ ಬಂದಿದ್ದಕ್ಕೂ ಸಾರ್ಥಕ, ನಿಜವಾಗ್ಲೂ ಖುಷಿ ಆಯ್ತು. ಅಂದ್ರೆ ಸ್ಟಾರ್ಟಿಂಗ್ ಭಯ ಆಗ್ತಾ ಇತ್ತು ನನ್ಗೂನು, ಯಾಕಂದ್ರೆ ಫಸ್ಟ್ ಟೈಮ್ ನಾನು ಹಸು ಮುಟ್ಟಕ್ಕೆ ನಾನು ನಿಜವಾಗ್ಲೂ ಭಯ ಪಡ್ತೀನಿ. ಅಂತದ್ರಲ್ಲಿ ಕುದುರೆ ಮೇಲೆ ಹತ್ತಿ ಕೂತ್ಕೋಬೇಕು ಅಂದ್ರೆ ಭಯ ಆಗದೆ ಇರುತ್ತೆ. ಸ್ಟಾರ್ಟಿಂಗ್ ಭಯ ಆಯ್ತು, ಸ್ವಲ್ಪ ಈ ತರ ಬ್ಯಾಲೆನ್ಸ್ ಸಿಗಲ್ಲ, ಆಮೇಲೆ ರೂಢಿ ಆಯ್ತು, ಚೆನ್ನಾಗಾಯ್ತು. ಭಯ ಆಯ್ತು, ತೋರಿಸ್ಕೊಳ್ಳಿಲ್ಲ ಆತರ ಎಲ್ಲ. ಅದಾದ್ಮೇಲೆ ಹೇಳಿದ್ನಲ್ಲ, ಸೊ ಎಲ್ಲರಿಗೂ ಈ ಬ್ಲಾಗ್ ಎಲ್ಲರಿಗೂ ತುಂಬಾ ಖುಷಿ ಆಗಿದೆ ಅಂತ ಅನ್ಕೋತೀನಿ. ಕುದುರೆ ಬಗ್ಗೆ ಒಂದು ಸ್ವಲ್ಪ ತಕ್ಕ ಮಟ್ಟ ಮಾಹಿತಿ ಕೊಡೋದು ಕೂಡ ಟ್ರೈ ಮಾಡಿದೀವಿ. ನಮ್ ತೋಟಕ್ಕೂ ಕೂಡ ಸದ್ಯದಲ್ಲಿ ಒಂದು ಕುದುರೆ ತರ್ತೀನಿ, ಅವಾಗ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಓಕೆನಾ? ಈ ವಿಡಿಯೋನಲ್ಲಿ ವಿನ್ ಮಾಡೋಣ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ನೀವು ಕುದುರೆ ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಅಥವಾ ಮಾಡ್ಬೇಕು ಅನ್ಕೊಂಡಿದ್ರಾ? ಯಾರೆಲ್ಲ ಕುದುರೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ನಾನು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ತುಂಬಾ ಖುಷಿ ಆಯ್ತು. ಆ ವಿಡಿಯೋದಲ್ಲಿ ನಂಬರ್ ಹೇಳಿದೀನಿ ನಾಗೇಶ್ ಅನ್ನೋರ್ದು, ಹೋಗಿ ಒಂದ್ಸಲ ಎಲ್ಲ ವಿಸಿಟ್ ಮಾಡಿ ಮಜಾ ಮಾಡಿ. ಒಂದು ಎಕ್ಸ್ಪೀರಿಯನ್ಸ್ ಗುರು ಲೈಫ್ ಅಲ್ಲಿ ಚೆನ್ನಾಗಿತ್ತು, ಒಳ್ಳೆ. ಓಕೆ, ಥ್ಯಾಂಕ್ ಯು. ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್.